ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಅಫಿಷಿಯಲ್ ಫೋರಂನಲ್ಲಿ. ವೀಕ್ಷಕರೇ, ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ 2026 ಹೊಸ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಅಥವಾ ಇಲ್ಲ, ಇದು ಇವತ್ತಿನ ಪ್ರಮುಖ ಒಂದು ಟಾಪಿಕ್ ಆಗಿರುತ್ತೆ. ವೀಕ್ಷಕರೇ, 10,800 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಡೇ ಬೈ ಡೇ ನೀವು ಮಾನ್ಯ ಶಿಕ್ಷಣ ಸಚಿವರಿಂದ ಬಂದಿರುವ ಮಾಹಿತಿಯನ್ನು ಕೂಡ ನೀವು ಗಮನಿಸಿರ್ಬೋದು. ಈಗ ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಕುರಿತು ಏನು ಒಂದು ಕಾಯ್ದೆ ಇತ್ತು, ಅದನ್ನು ಈಗ ನೀವು ಗಮನಿಸಿರ್ಬೋದು. ಆಲ್ರೆಡಿ ಆ ಒಂದು ಕಾಯ್ದೆ ವಾಪಸ್ ಆಗಿದೆ. ಸೊ ಹಾಗಾಗಿ ಈಗ ನೇಮಕಾತಿಯ ಬಗ್ಗೆ ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ವೀಕ್ಷಕರೇ, ಮೊಟ್ಟ ಮೊದಲಿಗೆ ನೀವು ನಿಮ್ಮ ಪ್ರಿಪರೇಷನ್ ಕಂಟಿನ್ಯೂ ಆಗಿ ಇಡಬೇಕು ಅನ್ನೋದು ಒಂದು ಹೋಪ್ ಆಗಿರುತ್ತೆ. ವೀಕ್ಷಕರೇ, ಬಿಕಾಸ್ PST, GPSTR ಮತ್ತು HSTR ಶಿಕ್ಷಕರ ನೇಮಕಾತಿಗೆ ನೀವೇನು ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಆ ಒಂದು ಪ್ರಿಪರೇಷನನ್ನು ನೀವು ಕಂಟಿನ್ಯೂ ಆಗಿ ಇಡಿರಿ. ಬಿಕಾಸ್ ನೇಮಕಾತಿ ಕುರಿತು ಮೊಟ್ಟ ಮೊದಲಿಗೆ C&R ರೂಲ್ಸ್ ಬರಬಹುದು, ಅದಾದ ಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ನೋಟಿಫಿಕೇಶನ್ ಬಂದ ಮೇಲೆ ನಾವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಥರ ನಿಮ್ಮ ಒಂದು ಅನಿಸಿಕೆ ಇದ್ದರೆ ಬೆಟರ್ ನೀವು ನಿಮ್ಮ ಡೆಸಿಷನನ್ನು ಚೇಂಜ್ ಮಾಡಿ ನೀವು ಪ್ರಿಪರೇಷನನ್ನು ಈಗಿನಿಂದನೇ ಸ್ಟಾರ್ಟ್ ಮಾಡಿ. ಬಿಕಾಸ್ ನೋಟಿಫಿಕೇಷನ್ ಆದ ಮೇಲೆ ನಿಮಗೆ ಸಮಯ ಇರೋದು 1 ರಿಂದ 2 ತಿಂಗಳು ಮಾತ್ರ. ಸೊ ಹಾಗಾಗಿ ಜನವರಿ ಈ ತಿಂಗಳು ಕೊನೆಯ ವಾರ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಬಂದರೆ ನಿಮಗೆ ಏಪ್ರಿಲ್ನಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಪ್ರಿಪರೇಷನನ್ನು ಸ್ಟಾಪ್ ಮಾಡಬೇಡಿ. HSTR, PST ಮತ್ತು GPSTR ಶಿಕ್ಷಕರ ನೇಮಕಾತಿ 10,800 HK ಮತ್ತು ನಾನ್ HK ವಿಭಾಗ ಎರಡರಲ್ಲೂ ಕೂಡ ಆಗುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.